ಓಂ ಪುಮಾನ್ ರೇತಸ್ಸಿಂಚತಿ ಯೋಷಿತಾಯಾಂ ಬಹ್ವೀಃ ಪ್ರಜಾಃ ಪುರುಷಾತ್ ಸಂಪ್ರಸೂತಾಃ ವಾಸುದೇವಃ ಪುಮಾನ್ ನಾಮ ಪೂರ್ಣತ್ವಾತ್ ಸ ಸ್ವಯೋಷಿತಿ ರಮಾಯಾಂ ಗರ್ಭಮದಧಾತ್ ಪ್ರಜಾಸ್ತಸ್ಮಾತ್ ಪ್ರಜಜ್ಞಿರೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1039ನೆಯ ಶಾಂತಿ ಪರ್ವದ 338ನೇ ಭಾಗವನ್ನು ಈಗ ಶ್ರವಣ ಮಾಡುತ್ತಿದ್ದೇವೆ. ಶಾಂತಿ ಪರ್ವದಲ್ಲಿ, ಮೋಕ್ಷ ಧರ್ಮ ಪರ್ವದಲ್ಲಿ ಇಂದ್ರನಿಂದ ನಡೆದಂಥ ವಿಶ್ವರೂಪ ಮತ್ತು ವೃತ್ರರ ಹತ್ಯೆಯ ನಿಮಿತ್ತವಾಗಿ ಆತನಿಗೆ ಬಂದಂತಹ ಬ್ರಹ್ಮಹತ್ಯೆಯ ಕುರಿತಾದಂಥ ಕಥೆಯನ್ನು ಈಗ ನೋಡ್ತಾ ಇದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನುಭವಂತು. ವಿಶ್ವರೂಪ ವೃತ್ರಯೋಃ ಹತ್ಯೆಯ ಯಾಂ ಬ್ರಹ್ಮಹತ್ಯಾಂ ದೇವರಾಟ್ ಇಂದ್ರಃ ಪ್ರಾಪ ತಾಂ ಚ ಪರಿಮಾಷ್ಟುಂ ಸಹ ನೈಕವಿಧಾನ್ ಉಪಾಯಾನಪಿ ಅನುಸಸಾರ. ಅಶ್ವಮೇಧೇನ ಭಗವಂತಂ ತೋಷಯಾಮಾಸ. ತಸ್ಮೈ ದೇವಾಃ ಋಷಯಶ್ಚ ಬ್ರಹ್ಮಹತ್ಯಾಂ ಪಂಚಧಾ ಚತುರ್ಧಾ ತ್ರಿಧಾ ವಾ ವಿಭಜ್ಯ ನೈಕೇಷು ಪದಾರ್ಥೇಷು ನಿವೇಶಯಾಮಾಸು. ತೇಷು ಪದಾರ್ಥೇಷು ಅನ್ಯತಮ ಸ್ತ್ರೀ ಸಂಕುಲಂ ಬ್ರಹ್ಮಹತ್ಯಾಯಾಃ ಅಂಶಮೇಕಂ ಸ್ವೀಚಕಾರ. ಅಪಿ ಚ ರಜೋರೂಪೇಣ ತದೇವ ಬ್ರಹ್ಮಹತ್ಯಾ ಪಾಪಂ ತಾಸು ಸ್ತ್ರೀಷು ಸಂದೃಶ್ಯತೆ. ಕೃಷ್ಣಯಜುರ್ವೇದೀಯ ತೈತ್ತರೀಯ ಸಂಹಿತಾಯಾಂ ಭಾಗವತೆ ಸ್ಕಂಧೆ ಷಷ್ಠೇ ಚ ಸ್ತ್ರಿಯಃ ಏಕಂ ವರಮಪಿ ವವ್ರಿದೆ. ಶಶ್ವತ್ ಕಾಮವರೇಣ ನಿರಂತರ ವಿಷಯ ಸೇವನಂ ತಜ್ಜನ್ಯಂ ಸುಖಂಚ ಅಸ್ಮಾಕಂ ಸ್ಯಾತ್. ಕಾಮಂ ಆವಿಜನಿತೋಃ ಸಂಭವಾಮ. ಯಾವತ್ಕಾಲ ಪರ್ಯಂತಂ ಜನನ ಶಕ್ತಿ ಸಂತಾನೋತ್ಪಾದನ ಶಕ್ತಿ ಅಸ್ಮಾಸು ಭವತಿ ತಾವತ್ಪರ್ಯಂತಂ ಕಾಮಂ ಯಥೇಚ್ಛಂ ಸಂಭವಾಮ ಸುಖಂ ಪ್ರಾಪ್ನವಾಮ ಇತಿ ಸ್ತ್ರಿಯಃ ವರಂ ಯಾಚಯಾಂ ಬಭೂವಃ. ತಮೇವ ಚ ವರಂ ತಾಭ್ಯಃ ದೇವಾಃ ಋಷಯಃ ಇಂದ್ರಾದಯಶ್ಚ ದದುಃ ಇತಿ ಕಥಾ ಯಾ ವೇದೇಷು ಭಾಗವತೇಷು ಚ ಶ್ರೂಯತೆ. ತಸ್ಯಾಃ ಕಥಾಯಾಃ ಸಂಬಂಧಿನಃ ನೈಕಾನ್ ವಿಷಯಾನ್ ಗತೇ ದಿವಸೆ ಸರ್ವೇ ವಯಂ ಆಕರ್ಣಯಾಮ. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಪೂರ್ವಂ ಪುರುಷಸ್ಯ ತದನಂತರಂ ಸ್ತ್ರೀಭೂತಸ್ಯ ಭಂಗಾಸ್ವನ ನಾಮ್ನಃ ರಾಜ್ಞಃ ಕಥಾ. ತಸ್ಯೈವ ರಾಜ್ಞಃ ಯದ್ವಚನಂ ಸ್ತ್ರೀಣಾಂ ಪುರುಷ ಸಂಯೋಗೆ ಪ್ರೀತಿಃ ಅಭ್ಯಧಿಕಾ ಸುಖಂ ಅಧಿಕಂ. ಸ್ತ್ರೀ ಪುರುಷಯೋಃ ಮಿಥುನೇ ಭಾವೆ ಸ್ತ್ರೀಣಾಮೇವ ಅಧಿಕಂ ಸುಖಂ ಭವತಿ
इति तस्य राज्ञः वाक्यम् तदनुसारतः भागवतस्य एवं कृष्णयजुर्वेदीय तैत्तिरीय संहितायाश्च व्याख्यानं यत् मया कृतं यः अभिप्रायः मया प्राकट्यत सोऽपि सर्वेभ्यः भवद्भ्यः ಪ್ರಾಶ್ರಾವಿ. ಕಳೆದ ದಿವಸ ಪ್ರಾಚೀನ ಭಾರತದ ಒಂದು ಕಾಮಶಾಸ್ತ್ರದ ಬಗ್ಗೆ ಅನುಶಾಸನ ಪರ್ವದಲ್ಲಿ ಏನು ಉಲ್ಲೇಖ ಇದೆ, ಉದ್ಯೋಗ ಪರ್ವದಲ್ಲಿ ವಿದುರ ನೀತಿಯಲ್ಲಿ ಏನು ಉಲ್ಲೇಖ ಇದೆ, ಅದನ್ನೆಲ್ಲ ನಾವು ನೋಡಿದ್ದೀವಿ. ಮಹಾಭಾರತದ ವಿಶ್ವತೋಮುಖತ್ವವನ್ನು ನಮ್ಮ ಯೋಗ್ಯತೆಗನುಸಾರವಾಗಿ ಪರಿಚಯ ಮಾಡಿಕೊಂಡಿದ್ದೀವಿ ಕೂಡ. ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತಿ ಅಂತ ಮಹಾಭಾರತದ ಕುರಿತಾಗಿ ಒಂದು ಹೇಳಿಕೆ ಇದೆ. ಪೂರ್ಣವಾಗಿ ಇದು ಎಲ್ಲರಿಗೂ ಅರ್ಥ ಆಗುವಂಥದ್ದಲ್ಲ. ಬ್ರಹ್ಮನಿಗೆ ಪೂರ್ಣವಾಗಿ ಅರ್ಥ ಆಗೋದಿಲ್ಲ, ನಮ್ಮಂಥವ್ರಿಗೂ ಕೂಡ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ. ಇದು ಮಹಾಭಾರತದ ವಿಶ್ವತೋಮುಖತ್ವ, ವಿಶ್ವರೂಪತ್ವ. ಮಹಾಭಾರತ ಅನ್ನೋದು ವೇದವ್ಯಾಸರ ಒಂದು ಪ್ರತಿಮಾ. ಮಹಾಭಾರತವನ್ನಾಗಲಿ ವೇದವ್ಯಾಸರನ್ನಾಗಲಿ ಪೂರ್ಣವಾಗಿ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಇಂಥ ಮಹಾಭಾರತದಲ್ಲಿ ಬರುವಂತಹ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಮ್ಮ ಎಲ್ಲ ಕಾಲದ ಎಲ್ಲ ಕ್ಷೇತ್ರದ ಪರಿಣತರು ಏನಿರ್ತಾರೆ ಅವರು ಓದಿ ತಿಳ್ಕೊಳ್ಬೇಕು, ಶ್ರವಣ ಮಾಡಿ ತಿಳ್ಕೊಳ್ಬೇಕು. ಅದರ ವಿಶಿಷ್ಟವಾದಂತಹ ಸಂಗತಿಗಳನ್ನು ಕೂಡ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಅವರು. ಹೀಗೆ ಅನೇಕ ಪ್ರಾಚೀನ ಗ್ರಂಥಗಳಲ್ಲಿ ಇರುವಂತಹ ವಿಶಿಷ್ಟ ವಿಷಯಗಳೇನಿವೆ ಇವುಗಳನ್ನು ಆಧುನಿಕರು ಯಾರು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿಲ್ಲ. ಅನೇಕ ರೀತಿಯ ಸಂಶೋಧನೆಗಳನ್ನು ಮಾಡ್ತಿದ್ದಾರೆ. ಇಂಥ ಒಂದು ವಿಶಿಷ್ಟವಾದಂತಹ ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಶಿಷ್ಟವಾದ ವಿಷಯವನ್ನ ಜನಸಾಮಾನ್ಯರು ಕೂಡ ತಿಳ್ಕೊಳ್ಳೇಬೇಕಾದದ್ದು, ವಿಶೇಷತಃ ವೈದ್ಯ ವಿಜ್ಞಾನಿಗಳು ತಿಳ್ಕೊಳ್ಬೇಕಾದದ್ದು. ಆದರೆ ನಮ್ಮ ದುರ್ದೈವದಿಂದ ನಮಗೆ ಇವತ್ತು ಏನು ವೈದ್ಯ ವಿಜ್ಞಾನವನ್ನು ಬೋಧನೆ ಮಾಡ್ತಾ ಇದ್ದಾರೆ ಅದೆಲ್ಲ ಪಾಶ್ಚಾತ್ಯರಿಂದಲೇ ಪ್ರೇರಿತವಾದದ್ದು. ನಮ್ಮ ವೈದ್ಯಕೀಯ ಪದ್ಧತಿಗಳು, ಆಯುರ್ವೇದೀಯ ಪದ್ಧತಿ ಮತ್ತು ಸ್ವಲ್ಪ ಮಟ್ಟಿಗೆ ನಿಸರ್ಗೋಪಚಾರ ಪದ್ಧತಿ ಇತ್ಯಾದಿಗಳಲ್ಲೂ ಕೂಡ ನಮ್ಮ ಪ್ರಾಚೀನ ಕಾಲದ ಸಾಹಿತ್ಯಿಕ ಮೌಲ್ಯಗಳನ್ನು, ಆಧ್ಯಾತ್ಮಿಕ ಮೌಲ್ಯಗಳನ್ನು ಬೋಧಿಸುವಂತಹ ಕೆಲಸ ಒಂದಿಷ್ಟು ನಡೆದಿದೆ, ಇಲ್ಲ ಅಂತಲ್ಲ. ಆದರೂ ಅದು ಪರಿಪೂರ್ಣ ಆಗಿಲ್ಲ. ಇಂಥದೊಂದು ವಿಷಯ ನಮ್ಮ ಪ್ರಾಚೀನರು ಹೇಳಿದ್ದಾರೆ ಅಂತ ಹೇಳಿ ಆಧುನಿಕ ವೈದ್ಯರು ಯಾರು ವಿಶೇಷತಃ ಮನೋ ಲೈಂಗಿಕ ಶಾಸ್ತ್ರವನ್ನು ಅಭ್ಯಾಸ ಮಾಡುವಂಥ ಜನರಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಸಲಹೆ ಸೂಚನೆಗಳನ್ನು ಕೊಡುವಂಥವರು ಗಮನಿಸಿಯೇ ಇಲ್ಲ ಅಂತ ಅನ್ನೋದೊಂದು ಬಹಳ ಆಶ್ಚರ್ಯಕರವಾದ ಸಂಗತಿ. ನಮಗೆ ಅನುಪಮಾ ನಿರಂಜನ್ ಅಂತವರು ದಾಂಪತ್ಯ ದೀಪಿಕಾದಂತಹ ಗ್ರಂಥವನ್ನು ಬರೆದಾಗ ತುಂಬಾ ಜನೋಪಯೋಗಿಯಾಗಿದೆ ಪುಸ್ತಕ, ಅದ್ರ ಬಗ್ಗೆ ಏನು ತಕರಾರಿಲ್ಲ. ಅವರಿಗೆ ಪಾಶ್ಚಾತ್ಯರಾದಂಥ ಯಾರ್ಯಾರೋ ಕಿನ್ಸೆ ಮೊದಲಾದ ವೈದ್ಯರ ನೆನಪಾಗ್ತದೆ. ಅದನ್ನು ಓದೇ ಬೆಳೆದಿರ್ತಾರೆ, ಅದನ್ನು ಓದೇ ಡಿಗ್ರಿ ಪಡೆದಿರ್ತಾರೆ, ಅದರ ಮೂಲಕ ತಮ್ಮ ವೃತ್ತಿಯನ್ನು ಮಾಡ್ತಾ ಇರ್ತಾರೆ. ಆದರೆ ನಮ್ಮದೇ ಆದಂತಹ ಮಹಾಭಾರತದಲ್ಲಿ, ಭಾಗವತದಲ್ಲಿ, ವೇದದಲ್ಲಿ ಇಂಥ ಸಂಗತಿ ಇದೆ ಅಂತ ಅನ್ನೋದನ್ನ ಅವ್ರಿಗೆ ಯಾರು ತಿಳಿಸಿಯೂ ಇಲ್ಲ. ಅವರು ತಾವಾಗೆ ಅದನ್ನು ತಿಳ್ಕೊಳ್ಳುವಂತ ಪ್ರಯತ್ನನೂ ಮಾಡಲಿಲ್ಲ. ಆ ಗ್ರಂಥದ, ಆ ದಾಂಪತ್ಯ ದೀಪಿಕಾದಂಥ ಗ್ರಂಥದ ಒಂದು ಪುಸ್ತಕದ ನಡುವೆ ಕಾಳಿದಾಸನ ಕಾವ್ಯದಲ್ಲಿ ಹೀಗಿದೆ, ಅವನು ಶೃಂಗಾರವನ್ನು ಹೀಗೆ ವರ್ಣನೆ ಮಾಡ್ತಾನೆ, ಕಾಮಕಲೆ, ಪ್ರೇಮ ಕಲೆ ಹೀಗೆ ತುಂಬಾ ಅದ್ಭುತವಾಗಿರ್ತದೆ, ರೋಮಾಂಚಕರವಾಗಿರ್ತದೆ ಅಂತದನ್ನೆಲ್ಲ ಮನೋಜ್ಞವಾಗಿ ಅವರು ವರ್ಣನೆ ಮಾಡಿದ್ದಾರೆ. ಕಾಳಿದಾಸನ
ಸಂಸ್ಕೃತದ ಕಾವ್ಯಗಳ ಕೆಲವು ಕನ್ನಡದ ಅನುವಾದದ ಪದ್ಯಗಳನ್ನು ಕೂಡ ಅಲ್ಲಲ್ಲಿ ಹಾಕಿದ್ದಾರೆ. ಆದರೆ ನಮಗೆ ಆ ಪುಸ್ತಕದ ಕರ್ತೃಗಳಿಗೆ, ಅನುಪಮಾ ನಿರಂಜನ್ ಅವರಿಗೆ, ಮಹಾಭಾರತದಲ್ಲಿ ಹೀಗೊಂದು ಸಂಗತಿ ಇದೆ ಅಂತ ಅನ್ನೋದನ್ನ ಗಮನಕ್ಕೆ ತಂದುಕೊಳ್ಳಿಕ್ಕಾಗಲಿಲ್ಲ. ಅದನ್ನು ಅವ್ರು ಪ್ರಸ್ತುತಪಡಿಸ್ಲಿಕ್ಕಾಗಲಿಲ್ಲ. ವೈದ್ಯ ವಿಜ್ಞಾನಿಯಾಗಿ ಅವರೇ ಮಾಡಲಿಲ್ಲ. ಇನ್ನು ಜನಸಾಮಾನ್ಯರಾದವರಿಗೆ ಇದು ಹೇಗೆ ಕಲ್ಪನೆಗೆ ಬರ್ಲಿಕ್ಕೆ ಸಾಧ್ಯ? ಇಂಥ ಒಂದು ವಿಷಯ ನಮ್ಮಲ್ಲಿ ಮಹಾಭಾರತದಲ್ಲಿ ಇದೆ ಅಂತ ಅನ್ನೋದು. ಪಶುಗಳು ಕೂಡ ಆಹಾರ ನಿದ್ರಾ ಭಯ ಮೇಥುನಾನಿ ಸಾಮಾನ್ಯಮೇತ ಪಶುಮರ್ನರಾಣಾಂ ಜ್ಞಾನಂ ತು ತೇಷಾಮಧಿಕೋ ವಿಶೇಷ ಜ್ಞಾನೇನ ಹೀನಃ ಪಶುಭಿಃ ಸಮಾನಃ ಅನ್ನುವ ಶ್ಲೋಕ ಹೇಳುವಂತೆ ಪಶುಗಳಿಗೂ ಕೂಡ ಆಹಾರ, ನಿದ್ರಾ, ಭಯ, ಮೈಥುನ ಇವೆಲ್ಲ ಇದ್ದೇ ಇದೆ. ನಾವು ಅಷ್ಟನ್ನೇ ಮಾಡಿ ಕಳೆದ್ರೆ ನಮಗೂ ಅವುಗಳಿಗೂ ಏನು ವ್ಯತ್ಯಾಸ? ಅವುಗಳಿಗೆ ಜ್ಞಾನ ಇಲ್ಲ, ನಮಗೆ ಜ್ಞಾನ ಇದೆ ಅಂತ ಆಗಬೇಕು. ನಾವು ಪ್ರತಿಯೊಂದು ಕೆಲಸವನ್ನು ಕೂಡ, ಮೈಥುನದಂತಹ ಕಾರ್ಯವನ್ನು ಕೂಡ ನೈಸರ್ಗಿಕವಾಗಿ ಇನ್ಸ್ಟಿಂಕ್ಟಿವ್ಲಿ ಅದು ಬಂದಿದ್ರೂ ಕೂಡ ಅದನ್ನ ಮತ್ತೆ ಶಾಸ್ತ್ರದ ಮೂಲಕ ನಾವು ಕಲ್ತ್ಕೊಳ್ಬೇಕಾಗ್ತದೆ. ಹಾಗೆ ಕಲ್ತ್ಕೊಂಡ್ರೆ ಸ್ತ್ರೀ ಪುರುಷರ ಒಂದು ದಾಂಪತ್ಯದ ಜೀವನ ಸಾಂಗ ಆಗ್ತದೆ, ಸಂಪೂರ್ಣ ಆಗ್ತದೆ. ಅನೇಕ ಕಡೆ ಈ ಮನೋಲೈಂಗಿಕ ಶಾಸ್ತ್ರ ತಜ್ಞರು ಆಪ್ತ ಸಮಾಲೋಚನೆಗಳನ್ನು ಮಾಡಿ ಜನರಿಗೆ ಸಲಹೆ ಸೂಚನೆಗಳನ್ನು ಕೊಡುವಂಥವರು. ಸ್ತ್ರೀಯರಲ್ಲಿ, ಪುರುಷರಲ್ಲಿ ಇರುವಂತಹ ಒಂದು ಆತ್ಮವಿಶ್ವಾಸದ ಕೊರತೆಯನ್ನ ಗಮನಿಸಿ ಅವರಿಗೆ ನಾನಾ ಥರದ ಸಲಹೆ ಸೂಚನೆಗಳನ್ನು ಕೊಡ್ತಿರ್ತಾರೆ. ಆತ್ಮವಿಶ್ವಾಸದ ಕೊರತೆ ಅಂದ್ರೆ ಏನು ಅಂತ ನಾನು ಈಗ ಇಲ್ಲಿ ಪೂರ್ಣವಾಗಿ ವಿವರಿಸಲಿಕ್ಕೆ ಹೋಗೋದಿಲ್ಲ. ಇದಕ್ಕೆ ಅದೆಲ್ಲ ವೇದಿಕೆ ಅಲ್ಲ. ಅವರ ಏಕಾಂತದ ಜೀವನದ ಕುರಿತಾಗಿ, ದಾಂಪತ್ಯ ಜೀವನದ ಕುರಿತಾಗಿ ತಿಳುವಳಿಕೆಗಳಿಲ್ಲದ ಕಾರಣಕ್ಕಾಗಿ ಒಂದು ಆತ್ಮವಿಶ್ವಾಸದ ಕೊರತೆಯಿಂದಾಗಿ, ತಿಳುವಳಿಕೆ ಇಲ್ಲದ್ರಿಂದ ಆತ್ಮವಿಶ್ವಾಸದ ಅಭಾವ, ಅದರ ಕಾರಣದಿಂದಾಗಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಇಂಥವರಿಗೆಲ್ಲ ನಾನಾ ಥರದ ಸಲಹೆ ಸೂಚನೆಗಳನ್ನು ಕೊಡ್ತಿರ್ತಾರೆ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಹೀಗೊಂದು ಹೇಳಿಕೆ ಇದೆ ಅಂತ ಸ್ತ್ರೀಗೂ ಗೊತ್ತಾದ್ರೆ, ಪುರುಷನಿಗೂ ಗೊತ್ತಾದ್ರೆ ಎಂಥ ಒಂದು ಅದ್ಭುತವಾದ ಸಂಗತಿಯನ್ನು ಹೇಳಿದ್ದಾರೆ ಅಂತ ಅದನ್ನು ತಿಳ್ಕೊಂಡು ಆ ಮೂಲಕ ವಾತ್ಸ್ಯಾಯನ ಕಾಮಸೂತ್ರ, ಅನಂಗರಂಗ, ಕೇಲಿ ಕುತೂಹಲ ಮೊದಲಾದ ಕಡೆ ಅಂಥ ಒಂದು ಸ್ವಾಭಾವಿಕವಾದಂಥ ಸಹಜವಾದಂತಹ ಸುಖವನ್ನು ಪಡೆಯುವುದು ಹೇಗೆ ಅನ್ನೋದನ್ನ ಗಂಡು ಹೆಣ್ಣು ಇಬ್ಬರು ಕೂಡ ಕಲಿತದ್ದಾದ್ರೆ ಈ ಇಹಜೀವನ ಎಷ್ಟು ಒಂದು ಸಂತೃಪ್ತಿದಾಯಕ ಆದಿತ್ತು, ನೆಮ್ಮದಿದಾಯಕ ಆದಿತ್ತು ಅನ್ನೋದನ್ನ ನಾವು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದಂತಹ ನಿರೂಪಣೆಯನ್ನು ನಮ್ಮ ಶಾಸ್ತ್ರಕಾರರು ನಮಗೆ ಕೊಟ್ಟಿದ್ದಾರೆ. ನಮ್ಮ ಪ್ರಾಚೀನ ಶಾಸ್ತ್ರಕಾರರು ಜೀವನದ ಎಲ್ಲ ಸಂಗತಿಗಳನ್ನು ಕೂಡ ತಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಕಾಮವೂ ಕೂಡ, ಕಾಮದ ಕುರಿತಾದಂತಹ ಒಂದು ಚರ್ಚೆ, ಅದರ ಕುರಿತಾದಂತಹ ಒಂದು ಶ್ರವಣ, ಅದು ಯಾವುದೂ ಅವರಿಗೆ ದೂರ ಆಗಿರಲಿಲ್ಲ, ಅದು ಅವರಿಗೆ ಬೇಡದ್ದಾಗಿರಲಿಲ್ಲ. ವಾತ್ಸ್ಯಾಯನ ಕಾಮಸೂತ್ರ ಮತ್ತಿತರ ಗ್ರಂಥಗಳು, ಮಹಾಭಾರತದ ಗ್ರಂಥಗಳು, ಇದರಲ್ಲೆಲ್ಲ ಇದ್ರ ಬಗ್ಗೆ ವಿವರ ಇದೆ. ಹರಿವಂಶದಲ್ಲಿ ಅಲ್ಲಲ್ಲಿ ಒಂದೊಂದು ಎರಡೆರಡು ಶ್ಲೋಕದಲ್ಲಿ, ಭಾಗವತದಲ್ಲಿ ಶೃಂಗಾರದ ಪ್ರೇಮದ ವರ್ಣನೆ ಇರ್ತದೆ. ಇವೆಲ್ಲ ಕೆಲವು ಶ್ರಾವ್ಯ ಕಾವ್ಯಗಳಾದವು, ನಾವು ಓದಿ ಶ್ರವಣ ಮಾಡಿ ತಿಳ್ಕೊಳ್ಬೇಕಾದ ಕಾವ್ಯಗಳು. ಕೆಲವು ಶಿಲ್ಪ ಕಾವ್ಯಗಳಿರ್ತವೆ, ಜನರಿಗೆ ಇಂಥದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಡುವುದಕ್ಕಾಗಿಯೇ ಶಿಲ್ಪ ಕಾವ್ಯಗಳು. ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಇದರ ಬಗ್ಗೆ ಶಿಲ್ಪಗಳನ್ನ ನಿರ್ಮಿಸಿರ್ತಾರೆ. ಒರಿಸ್ಸಾದ ಕೋನಾರ್ಕದ ಸುವಿಖ್ಯಾತವಾದಂತಹ ಒಂದು ಸೂರ್ಯ ದೇವಾಲಯ, ಮಧ್ಯಪ್ರದೇಶದ ಖಜುರಾಹೋದ ದೇವಾಲಯ, ಇಂಥ ಕಡೆಯೆಲ್ಲ ಇಡೀ ದೇವಾಲಯದಲ್ಲಿ ಇಂಥ ಮಿಥುನ ಶಿಲ್ಪಗಳನ್ನ ನಿರ್ಮಿಸಿದ್ದಾರೆ. ಕಾಮಕ್ಕೆ, ಪ್ರೇಮಕ್ಕೆ ನಮ್ಮ ಜೀವಮಾನದಲ್ಲಿರುವಂತಹ ಮಹತ್ವದ ಸ್ಥಾನವನ್ನ ಅವರು ತೋರಿಸಿಕೊಟ್ಟಿದ್ದಾರೆ. ಅದಲ್ಲದೆ ನಮಗೆ ಆಶ್ಚರ್ಯ ಅನಿಸ್ಬೋದು, ಗದಗಿನ ವೀರನಾರಾಯಣ ದೇವಾಲಯ, ಅದರ ಗೋಪುರದಲ್ಲಿ
ಮತ್ತೆ ಬಾಗಲಕೋಟೆ ಜಿಲ್ಲೆಯ ತುಳಸಿಗೇರಿಯ ಹನುಮಂತನ ದೇವಾಲಯದಲ್ಲಿ ಇಂಥ ಕೆಲವು ಶಿಲ್ಪಗಳಿವೆ. ಗದುಗಿನ ವೀರನಾರಾಯಣ ದೇವಾಲಯದಲ್ಲಂತೂ ಅನೇಕ ಶಿಲ್ಪಗಳಿವೆ. ತುಳಸಿಗೇರಿಯ ದೇವಾಲಯದಲ್ಲಿ ಅಂತ ಒಂದು ಶಿಲ್ಪ ಕಾಣಿಸ್ತದೆ. ಮತ್ತು ಅದ್ಭುತವಾದ ಸಂಗತಿ ಅಂದ್ರೆ, ಅಷ್ಟಮಠಗಳ ಪೀಠಾಧಿಪತಿಗಳಿಂದ ಪೂಜಿತನಾದಂತಹ ಕೃಷ್ಣನ ಸನ್ನಿಧಾನದಲ್ಲಿರುವಂತಹ ಮಧ್ವ ಸರೋವರದಲ್ಲಿ ಇಂಥದೊಂದು ಶಿಲ್ಪ ಇದೆ. ಅನೇಕ ಜನ ಅದನ್ನು ಗಮನಿಸಿರ್ತಾರೋ ಇಲ್ಲ. ಮಧ್ವ ಸರೋವರವನ್ನು ನಾವು ಪ್ರವೇಶಿಸಿದರೆ ಪೂರ್ವಾಭಿಮುಖರಾಗಿ ನಾವು ಒಳಗಿಳಿದಾಗ ಅಲ್ಲಿಂದ ಬಲಗಡೆ ಭಾಗೀರಥಿ ದೇವಿಯ, ಗಂಗಾದೇವಿಯ ಗುಡಿ ಇದೆ, ಸರೋವರದ ನೈಋತ್ಯ ದಿಕ್ಕಿಗೆ. ಅಲ್ಲಿಂದ ಮುಂದೆ ಆ ಭಾಗೀರಥಿ ಗುಡಿಯನ್ನು ದಾಟಿ ಮುಂದೆ ಪೂರ್ವಕ್ಕೆ ಹೊರಟ್ರೆ ಅದೇ ಕಲ್ಲು ಮೆಟ್ಟಲುಗಳ ಮೇಲೆ, ಆ ಒಂದು ಕಲ್ಲು ಮೆಟ್ಟಲಿನ ಮೇಲೆ ಇಂಥದೊಂದು ಮಿಥುನ ಶಿಲ್ಪ ಇದೆ. ಇಂತಹ ಶಿಲ್ಪಗಳನ್ನು ಇಲ್ಯಾಕೆ ರಚನೆ ಮಾಡ್ತಾರೆ ಅಂತ ಅನೇಕ ಬಾರಿ ನನಗೆ ಅನಿಸಿದ್ದಿತ್ತು. ಒಂದು ಕಾವ್ಯ ರಚನೆ ಮಾಡಿದರೆ ಅದು ಕಾಳಿದಾಸನ ಕಾವ್ಯ ಇರ್ಬೋದು, ಬಾಣನ ಕಾವ್ಯ ಇರ್ಬೋದು, ಮತ್ಯಾವುದೇ ಕಾವ್ಯ ಇರಬಹುದು, ರುಕ್ಮಿಣೀಶ್ ವಿಜಯ ಇರಬಹುದು, ವಾದಿರಾಡಿ ಸ್ವಾಮಿಗಳದು ಕೃಷ್ಣನ ಕುರಿತಾಗಿ. ಹೆಚ್ಚಾಗಿ ಸನ್ಯಾಸಿಗಳಾದಂತಹ ಮಧ್ವಾಚಾರ್ಯರ ಜೀವನ ಚರಿತ್ರವಾದಂತಹ ಮಧ್ವ ವಿಜಯ ಇರಬಹುದು. ಅಲ್ಲೆಲ್ಲ ಕಡೆ ಈ ಶೃಂಗಾರದ ಕುರಿತಾಗಿ ಕೂಡ ಒಂದಿಷ್ಟು ವರ್ಣನೆ ಇದ್ದೇ ಇರ್ತದೆ. ಮೋಕ್ಷದ ವರ್ಣನದ ಒಂದು ಪ್ರಸಂಗದಲ್ಲಿ ಶೃಂಗಾರವನ್ನ ಮಧ್ವ ವಿಜಯದ ಕರ್ತೃಗಳಾದಂತಹ ನಾರಾಯಣ ಪಂಡಿತರು ಮನೋಜ್ಞವಾಗಿ ವರ್ಣನೆ ಮಾಡಿದ್ದಾರೆ. ಇವನ್ನೆಲ್ಲ ನಾವು ಶಾಸ್ತ್ರದಲ್ಲಿ ಕಾಣಬಹುದಾಗಿದೆ. ಒಂದು ಕಾವ್ಯ ಅಂದಮೇಲೆ ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ ಹೀಗೆಲ್ಲ ನವರಸಗಳಲ್ಲಿ ಇರಬೇಕು ಅಂತ ಹೇಗೆ ಒಂದು ನಿರೀಕ್ಷೆ ಇತ್ತು. ಅದರಂತೆ ಕೇವಲ ಶ್ರವ್ಯ ಕಾವ್ಯಗಳಲ್ಲಿ ಮಾತ್ರ ಅಲ್ಲ, ಓದಿ ಅದು ಆನಂದಿಸಬೇಕಾದ ಕಾವ್ಯಗಳು ಮಾತ್ರ ಅಲ್ಲ, ದೃಶ್ಯ ಕಾವ್ಯಗಳು, ನಾಟಕಗಳು, ಶಿಲ್ಪ ಕಾವ್ಯಗಳು, ದೇವಾಲಯಗಳು, ಮತ್ತೆ ಕೆಲವು ಬಾರಿ ಚಿತ್ರದ ರೂಪದಲ್ಲಿ ಕೂಡ. ತುಮಕೂರು ಹತ್ರ ಸಿರಾ ಅಂತ ಒಂದು ಊರಿದೆ, ಅಲ್ಲಿ ಚಿತ್ರದ ರೂಪದಲ್ಲಿ ಈ ಮಿಥುನ ಚಿತ್ರಗಳನ್ನ ಚಿತ್ರಿಸಿದ್ದಾರೆ ಅಂತ ನನಗೆ ನೆನಪು ಬರ್ತದೆ. ಈ ಥರದ ನಾನಾ ಥರದ ಪ್ರಯತ್ನಗಳನ್ನು ನಮ್ಮ ಪ್ರಾಚೀನರು ಮಾಡ್ತಾ ಇದ್ರು. ಅಜರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂ ಚ ಸಾಧಯೇತ್. ಈ ಸಂಸಾರ ಅಶಾಶ್ವತ ಅಂತ ಆಲೋಚನೆ ಮಾಡಿ ಇಲ್ಲಿರುವಂತಹ ವಾಸ್ತವಿಕ ಸಂಗತಿಗಳೇನಿವೆ ಅವುಗಳ ಬಗ್ಗೆ ಬೆನ್ನು ಮಾಡಿ ಹೋಗುವಂತಹ ಪ್ರವೃತ್ತಿ ಆಗಿರಲಿಲ್ಲ ನಮ್ಮ ಪ್ರಾಚೀನರದು. ಇಲ್ಲಿದ್ದು ಎಲ್ಲ ಸುಖವನ್ನು ಅನುಭವಿಸಿ ಆ ಬಳಿಕವೇ ಒಂದು ಪಾರಮಾರ್ಥಿಕ ಸಾಧನೆಯನ್ನು ಮಾಡಿ ಮುಂದಿನ ಗುರಿಯನ್ನು ತಲುಪಬೇಕು ಅಂತ ಅವರಿಗೆ ನಿರೀಕ್ಷೆ ಇತ್ತು. ಅಜರ ಅಮರವತ್ ಪ್ರಾಜ್ಞ ವಿದ್ಯಾಮರ್ಥಂ ಚ ಸಾಧಯೇತ್. ಅರ್ಥವನ್ನ, ದುಡ್ಡನ್ನು ಗಳಿಸುವ ಪ್ರಸಂಗ ಬಂದಾಗ, ದುಡ್ಡನ್ನ ಖರ್ಚು ಮಾಡುವಂತಹ ಪ್ರಸಂಗ ಬಂದಾಗ, ಹಾಗೆ ವಿದ್ಯೆಯನ್ನು ಗಳಿಸುವ ಪ್ರಸಂಗ ಬಂದಾಗ, ಕೆಲವು ಕಾಲ ಮಾತ್ರ ನಾನು ಬದುಕಿರುವನಿದ್ದೀನಿ, ಜೀವನ ಅಶಾಶ್ವತ, ಯಾಕೆ ವಿದ್ಯೆ ಗಳಿಸಬೇಕು, ಈ ಕ್ಷಣಿಕವಾದ ಜೀವನದಲ್ಲಿ ನಾನು ಎಷ್ಟು ವಿದ್ಯೆ ಗಳಿಸೇನು, ಎಷ್ಟು ಅರ್ಥ ಗಳಿಸೇನು, ಎಷ್ಟು ಸುಖಪಟ್ಟೇನು ಅಂತ ಆಲೋಚನೆ ಅವರು ಮಾಡ್ತಿರ್ಲಿಲ್ಲ. ವಿದ್ಯೆ ಗಳಿಸುವಾಗ, ಅರ್ಥ ಗಳಿಸುವಾಗ ನಾನು ಮುಪ್ಪಿಲ್ಲದವನು, ಸಾವಿಲ್ಲದವನು ಅನ್ನುವಂಥ ಒಂದು ಉತ್ಸಾಹದಿಂದ, ಅಂಥ ಒಂದು ಭರವಸೆಯಿಂದ ವಿದ್ಯೆ ಗಳಿಸಬೇಕು, ಅರ್ಥ ಗಳಿಸಬೇಕು. ಅರ್ಥಕ್ಕೂ ಅಷ್ಟು ಮಹತ್ವ ಇದೆ, ಆ ಅರ್ಥದಿಂದ ಲಭ್ಯವಾಗಬಹುದಾದಂತಹ ಸುಖಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ, ಕಾಮಕ್ಕೂ ಅಷ್ಟೇ ಮಹತ್ವ ಇದೆ. ಗೃಹೀತೈವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್. ಧರ್ಮಾಚರಣೆಗೂ ಅಷ್ಟೇ ಮಹತ್ವ ಇದೆ. ಅರ್ಥ ಗಳಿಸುವ ಸಂದರ್ಭದಲ್ಲಿ, ಸುಖ ಪಡುವ ಸಂದರ್ಭದಲ್ಲೇ ಧರ್ಮಾಚರಣೆಯನ್ನು ಕೂಡ ನಾವು ಮಾಡಲೇಬೇಕು. ಮೃತ್ಯು ತನ್ನ ಒಂದು ಕೈಯಿಂದ ನಮ್ಮ ಜುಟ್ಟನ್ನು ಹಿಡಿದು ಮತ್ತೊಂದು ಕೈಯಿಂದ ನಮ್ಮ ತಲೆಯನ್ನು ಕತ್ತರಿಸಲಿಕ್ಕೆ ನಿಂತಿದೆ. ಯಾವುದೇ ಕ್ಷಣದಲ್ಲಿ ನಮ್ಮ ತಲೆ ಕತ್ತರಿಸಬಹುದು, ನಮ್ಮ ಜೀವನ ಇಲ್ಲಿಗೆ ಸಮಾಪ್ತ ಆಗಬಹುದು ಅನ್ನುವ ಒಂದು ಎಚ್ಚರಿಕೆ ಇರಬೇಕು. ಸದಾ ಧರ್ಮಾಚರಣೆ ಮಾಡ್ತಾ ಇರಬೇಕು.
ಧರ್ಮ, ಅರ್ಥ, ಕಾಮ ಇವೆಲ್ಲವನ್ನೂ ಕೂಡ ಒಂದು ಹದವಾದ ರೀತಿಯಲ್ಲಿ ನಾವು ಬೆರೆಸಿ ಆ ಮೂಲಕ ನಾವು ನಮ್ಮ ಜೀವಮಾನವನ್ನ ಸುಂದರವನ್ನಾಗಿ ಮಾಡಿಕೊಳ್ಬೇಕು. ಇದು ಮಹಾಭಾರತದ ಸಂದೇಶ. ಭಾರತದ ವನ ಪರ್ವದಲ್ಲಿ 6ನೇ ಪರ್ವದಲ್ಲಿ 6ನೇಯ ಪರ್ವ, ಅದರಲ್ಲಿ ಒಂದು ಪ್ರಶ್ನೆ ಯಕ್ಷಂದು. ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಪರಸ್ಪರ ವಿರೋಧಿನಃ ಯೇಷಾಂ ನಿತ್ಯ ವಿರುದ್ಧಾನಾಂ ಕಥಂ ಏಕತ್ರ ಸಂಗಮಃ. ಧರ್ಮ, ಅರ್ಥ, ಕಾಮ ಇವೆಲ್ಲ ಮೂರು ಕೂಡ ಪರಸ್ಪರ ವಿರುದ್ಧ. ಕಾಮದ ಬೆನ್ನು ಹತ್ತಿದವನು ಧರ್ಮವನ್ನು ಸಂಪಾದಿಸಲಿಕ್ಕಾಗೋದಿಲ್ಲ. ಧಾರ್ಮಿಕ ಅಂತ ಅನ್ಸ್ಕೊಂಡವನು ಕಾಮ ಜೀವನ, ಈ ಸುಖ ಇದನ್ನ ತಿರಸ್ಕರಿಸಿರ್ತಾನೆ. ಇವು ಪರಸ್ಪರ ವಿರುದ್ಧಗಳಾಗಿವೆ. ಇವು ಮೂರನ್ನು ಒಟ್ಟಿಗೂಡಿಸಿಕೊಂಡು ಬದುಕುವುದು ಹೇಗೆ? ಯಕ್ಷನ ಪ್ರಶ್ನೆ. ಯದಾ ಧರ್ಮಶ್ಚ ಭಾರ್ಯಾಚ ಪರಸ್ಪರ ವಶಾನುಗೌ ತದಾ ಧರ್ಮಾರ್ಥ ಕಾಮಾನಾಂ ತ್ರಯಾಣಾಮಪಿ ಸಂಗಮಃ. ತುಂಬಾ ಅದ್ಭುತವಾದಂತಹ ಉತ್ತರ ಯುಧಿಷ್ಠಿರ ಹೇಳ್ತಾನಲ್ಲಿ. ಧರ್ಮ ಮತ್ತೆ ಪತ್ನಿ, ಒಬ್ಬ ವ್ಯಕ್ತಿಯ ಧರ್ಮಾಚರಣೆಯ ಪ್ರವೃತ್ತಿ, ಮತ್ತೆ ಆತ ಕಟ್ಟಿಕೊಂಡಂತಹ ಹೆಂಡತಿ, ಇವರಿಬ್ಬರು ಕೂಡ ಪರಸ್ಪರ ವಶಾನುಗರಾಗಬೇಕು. ಕೈ ಹಿಡಿದು ಮುಂದೆ ಸಾಗಬೇಕು. ಆತನ ಪತ್ನಿ ಆತ ಮಾಡುವಂಥ ಧರ್ಮಾಚರಣೆಗೆ ಸಹಾಯ ಕೊಡುವಂಥವಳಾಗಿರ್ಬೇಕು. ಅವನ ಧರ್ಮಾಚರಣೆಯನ್ನು ಪೋಷಿಸುವಂತಹ ಒಂದು ಪ್ರವೃತ್ತಿ ಉಳ್ಳವಳಾಗಿರ್ಬೇಕು. ಈತ ಮಾಡುವ ಧರ್ಮಾಚರಣೆ ಆ ಜೀವಮಾನದ ಅತ್ಯಂತ ಸುಂದರವಾದಂತಹ, ಅತ್ಯಂತ ಅವಶ್ಯಕವಾದಂತಹ ಆ ಸುಖಕ್ಕೆ ಬಾಧಕ ಆಗುವಂತೆ ಇರಬಾರದು. ಅಂತೂ ಗಂಡನ ಪ್ರವೃತ್ತಿ ಹೆಂಡತಿಯ ಸುಖವನ್ನು ನಿರ್ಲಕ್ಷಿಸಬಾರದು. ಹೆಂಡತಿ ಗಂಡನ ಧಾರ್ಮಿಕ ಪ್ರವೃತ್ತಿಯನ್ನ, ಧರ್ಮಾಚರಣೆಯ ಪ್ರವೃತ್ತಿಯನ್ನ ಹಾಳುಗೆಡವಬಾರದು. ಹೀಗೆ ಮಾಡಿದ್ದಾದ್ರೆ ಧರ್ಮ, ಅರ್ಥ, ಧರ್ಮ ಮತ್ತೆ ಕಾಮ, ಹೆಂಡತಿ ಅಂದ್ರೆ ಕಾಮದ ಸಂಕೇತ, ಅವಳು ಕಾಮದಾಯಿನಿಯಾದ್ದರಿಂದ, ಮತ್ತೆ ಅವಳಿದ್ರೇನೆ ಧರ್ಮಾಚರಣೆ ಸಾಧ್ಯ, ಅವಳಿದ್ರೇನೆ ಅರ್ಥದ ಸಂಪಾದನೆ ಕೂಡ ಸಾಧ್ಯ. ಹಾಗಾಗಿ ನಮ್ಮ ಧಾರ್ಮಿಕ ಪ್ರವೃತ್ತಿ, ಧರ್ಮಾಚರಣೆಯ ಪ್ರವೃತ್ತಿ ಮತ್ತೆ ಆ ಹೆಂಡತಿಯ ಸ್ವಭಾವ ಇವೆರಡನ್ನೂ ನಾವು ಜೊತೆಗೆ ತೆಗೆದುಕೊಂಡು ಹೋದ್ರೆ ಧರ್ಮ, ಅರ್ಥ, ಕಾಮ ಇವುಗಳನ್ನ ನಾವು ಒಟ್ಟಿಗೆ ಅನುಭವಿಸ್ಲಿಕ್ಕೆ ಸಾಧ್ಯ, ಗಳಿಸ್ಲಿಕ್ಕೆ ಸಾಧ್ಯ ಅಂತ ಯುಧಿಷ್ಠಿರನ ಒಂದು ಅಭಿಪ್ರಾಯ. ನಮಗೆ ಈ ಯುಧಿಷ್ಠಿರ ಅನೇಕ ಬಾರಿ ತಣ್ಣನೆಯ ಹೃದಯದ ಒಬ್ಬ ಆಡಳಿತಗಾರನಾಗಿ ಮಾತ್ರ ಕಾಣಿಸ್ತಾನೆ. ಹಾಗೆ ಭಾವಿಸಿ ಅವನನ್ನ ಅನೇಕ ಜನ ಸಾಹಿತಿಗಳು ಚಿತ್ರಿಸಿದ್ದಾರೆ ಕೂಡ. ಆದರೆ ಈ ಮಾತು ಹೇಳಬೇಕಾದ್ರೆ ನಮ್ಮ ಧಾರ್ಮಿಕ ಪ್ರವೃತ್ತಿ, ನಮ್ಮ ಪತ್ನಿ ಇಬ್ರು ಜೊತೆಗೆ ಸಾಗಬೇಕು. ಆಗ ಧರ್ಮ, ಅರ್ಥ, ಕಾಮಗಳನ್ನ ನಾವು ಮೂರನ್ನು ವಿಶ್ಲೀಕರಿಸಿಕೊಂಡು ಬದುಕಲಿಕ್ಕೆ ಸಾಧ್ಯ ಅಂತ ಯುಧಿಷ್ಠಿರ ಹೇಳಬೇಕಾದ್ರೆ ಆತನಲ್ಲಿ ಆ ಜೀವನಾನುಭವ ಎಷ್ಟಿದ್ದಿರಬೇಕು, ಗೃಹಸ್ಥ ಜೀವನದ ಆ ಒಂದು ದಾಂಪತ್ಯದ ಅನುಭವ ಅವನಲ್ಲಿ ಎಷ್ಟು ಆಳವಾಗಿರಬೇಕು ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು. ಇದಷ್ಟೇ ಅಲ್ಲ, ಮನೆಯಲ್ಲಿ ಮಿತ್ರ ಯಾರು ಅಂತ ಕೇಳ್ತಾನ ಆ ಯಕ್ಷ. ಇದೇ ಯಕ್ಷ ಪ್ರಶ್ನದಲ್ಲಿ ಮನೆಯಲ್ಲಿರುವವನಿಗೆ ಮಿತ್ರ ಯಾರು? ಭಾರ್ಯಾ ಮಿತ್ರಂ ಗೃಹೇಶು ಅಂತ ಇವನು ಉತ್ತರ ಕೊಡ್ತಾನೆ. ನಮಗೆ ಹೊರಗಡೆ ಅನೇಕ ಜನ ಮಿತ್ರರಿರ್ಬೋದು, ಕಚೇರಿಯಲ್ಲೊಬ್ರು, ಹೊರಗಿನ ವ್ಯವಹಾರಗಳಲ್ಲೊಬ್ರು, ಹೀಗೆಲ್ಲ ಮಿತ್ರರಿರ್ಬೋದು. ಮನೆಗೆ ಬಂದಾಗ ನಮಗೆ ಮಿತ್ರರು ಯಾರು? ಹೆಂಡತಿಯೇ ಮಿತ್ರಳು. ದೇವರು ಕೊಟ್ಟ ಗೆಳತಿ ಯಾರು? ಕಿಂಸಿತ್ ದೈವಕೃತ ಸಖ ಅಂತ ಯಕ್ಷ ಪ್ರಶ್ನೆ ಕೇಳಿದಾಗ ಭಾರ್ಯ ದೈವಕೃತ ಸಖ ಅಂತ ಉತ್ತರ ಹೇಳ್ತಾನ ಅವನು. ಯುಧಿಷ್ಠಿರ ದ್ರೌಪದಿಗೆ ಸಂಬಂಧಪಟ್ಟಂತೆ ವರ್ತಿಸಿದ ರೀತಿ ನೋಡಿದ್ರೆ ಅವನಿಗೆ ಆ ಪತ್ನಿಯ ಭಾವನೆಗಳ ಬಗ್ಗೆ ಸಹಾನುಭೂತಿ ಇರ್ಲಿಲ್ವೇನೋ ಅಂತ ನಮಗೆ ಅನಿಸೋದು ಸಹಜ. ಆದ್ರೆ ಆತನಿಗೆ ದ್ರೌಪದಿ ಪತ್ನಿ ಇದ್ಲು, ದೇವಕಿ ಅಂತ ಮತ್ತೊಬ್ಬಳು ಪತ್ನಿಯನ್ನು ಕೂಡ ಇದ್ಲು. ಗೃಹಸ್ಥ ಜೀವನವನ್ನ ತುಂಬಾ ಅದ್ಭುತವಾದ ರೀತಿಯಲ್ಲಿ
ಸುಂದರವಾದ ರೀತಿಯಲ್ಲೇ ಬದುಕಿದವನವನು. ಹಾಗೆ ಬದುಕಿದಂಥ ಧರ್ಮವನ್ನ, ಅರ್ಥವನ್ನ, ಕಾಮವನ್ನ ಮೂರನ್ನೂ ಜೀವಮಾನದಲ್ಲಿ ಹದವಾಗಿ ಬೆರೆಸಿಕೊಂಡು ಬದುಕಿದಂಥ, ಮೋಕ್ಷದ ಕಡೆಗೆ ಗುರಿ ಇಟ್ಟಿರುವಂಥ ಯುಧಿಷ್ಠಿರನಂಥ ಆಡಳಿತಗಾರನ ಬಾಯಿಯಿಂದನೇ ಈ ಮಾತು ಬರಲಿಕ್ಕೆ ಸಾಧ್ಯ. ಮತ್ತೆ ಇದರ ಕುರಿತಾಗಿ ಈ ಅನುಶಾಸನ ಪರ್ವದಲ್ಲಿ ಅವನು ಭೀಷ್ಮರನ್ನು ಕುರಿತಾಗಿ ಮುಕ್ತವಾದ ಪ್ರಶ್ನೆಯನ್ನು ಕೇಳಿದ. ಸ್ತ್ರೀ ಪುರುಷರ ಮಿಲನದಲ್ಲಿ ಸುಖ ಯಾರಿಗೆ ಹೆಚ್ಚು ಅಂತ. ಅವನಿಗೆ ಗೊತ್ತಿದ್ದಿರಬೇಕಿದು ಸ್ತ್ರೀಗೆ ಹೆಚ್ಚು ಸುಖ ಅಂತ ಹೇಳಿ. ಅವನು ಜ್ಞಾನಿಯೇ. ಆದರೂ ಈ ಭೀಷ್ಮರ ಮೂಲಕ ಅದನ್ನು ಮತ್ತಷ್ಟು ಕೇಳಿ ತಿಳಿಯಬೇಕು ಅಂತ ಅಪೇಕ್ಷೆ ಪಟ್ಟ. ಹೀಗೆ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವದಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಂತೆ, ಧರ್ಮದ ಆಚರಣೆಗಳು, ರಿಚುವಲ್ಸ್ಗೆ ಸಂಬಂಧಪಟ್ಟಂತೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಅರ್ಥಶಾಸ್ತ್ರ ಅಂದ್ರೆ ರಾಜ್ಯಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಕಾಮಶಾಸ್ತ್ರ, ಪ್ರೇಮಶಾಸ್ತ್ರ ಇದಕ್ಕೆ ಸಂಬಂಧಪಟ್ಟಂತೆ, ಮತ್ತು ಮೋಕ್ಷಕ್ಕೆ ಸಂಬಂಧಪಟ್ಟಂತೆ ಕೂಡ ಮೋಕ್ಷ ಧರ್ಮ ಅಂತಾನೆ ಒಂದು ಪರ್ವ ಇದೆ. ಇದೆಲ್ಲವನ್ನೂ ಕೂಡ ಶಾಂತಿ ಪರ್ವ, ಅನುಶಾಸನ ಪರ್ವದಲ್ಲಿ ವ್ಯಾಸರು ಕೊಟ್ಟಿದ್ದಾರೆ. ಸ್ತ್ರೀಯರ, ಪುರುಷರ, ಎಲ್ಲ ವರ್ಗಗಳ ಜೀವನ ತುಂಬ ಸುಂದರವಾಗಿ, ಸಂಪೂರ್ಣವಾಗಿ ನಡೆಯಬೇಕಾದರೆ ಅದಕ್ಕೇನೇನು ಜ್ಞಾನದ ಅವಶ್ಯಕತೆ ಇದೆ, ಯಾವ ಪ್ರವೃತ್ತಿಗಳನ್ನು ನಾವು ಕೆಲವು ಪ್ರವೃತ್ತಿಗಳನ್ನು ತೊರೆದು ಮತ್ತು ಕೆಲವು ಪ್ರವೃತ್ತಿಗಳನ್ನು ಅಭ್ಯಾಸ ಮಾಡಿಕೊಂಡು ಪ್ರಜ್ಞಾಪೂರ್ವಕವಾಗಿ ಬದುಕಬೇಕಾದಂತಹ ಅವಶ್ಯಕತೆ ಇದೆ, ಅದೆಲ್ಲವನ್ನೂ ಕೂಡ ನಮಗೆ ಮಹಾಭಾರತದಲ್ಲಿ ವ್ಯಾಸರು ಕೊಟ್ಟಿದ್ದಾರೆ. ಅದನ್ನ ಕಳೆದ ದಿವಸ ನಾವು ನೋಡುವಂತಹ ಪ್ರಯತ್ನ ಮಾಡಿದ್ದೇವೆ. ಈ ಬ್ರಹ್ಮಹತ್ಯೆಯ ಪರಿಣಾಮ, ಇದರ ಕುರಿತಾಗಿ ಇನ್ನೂ ಅನೇಕ ಸಂಗತಿಗಳನ್ನು ನಾಳೆ ದಿವಸ ನಾವು ನೋಡೋದಿದೆ. ಬ್ರಹ್ಮಹತ್ಯೆಯ ಪರಿಣಾಮವಾಗಿ ಸ್ತ್ರೀಯರಿಗೆ ಮಾಸಿ ರಜೋದರ್ಶನ ಇತ್ಯಾದಿ, ಇದರ ಬಗ್ಗೆ, ಅದರ ಅಂತರಾರ್ಥದ ಬಗ್ಗೆ ಇನ್ನೂ ಅನೇಕ ವಿಷಯಗಳನ್ನು ನಾಳೆ ನೋಡೋದಿದೆ. ಕಳೆದ ದಿವಸ ಏನು ವಿಷಯವನ್ನು ನಾವು ನೋಡಿದ್ದೀವಿ ಅದರ ಒಂದು ಪುನರನುವಾದ ಇವತ್ತಾಗಿದೆ. ಭಾರತೀಯ ಜೀವನ ಹೇಗೆ ಎಲ್ಲವನ್ನೂ ಕೂಡ ಒಳಗೊಂಡಿತ್ತು, ನಮ್ಮ ಶಾಸ್ತ್ರ ಎಲ್ಲವನ್ನೂ ಕೂಡ ಸ್ವೀಕರಿಸಿತ್ತು, ಯಾವುದನ್ನು ಅದು ತಿರಸ್ಕರಿಸಿರಲಿಲ್ಲ ಅನ್ನೋದನ್ನು ಕೂಡ ಇವತ್ತು ನೋಡಿದ್ದೀವಿ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.